ನಮಸ್ಕಾರ ಬಂಧುಗಳೇ, ಇವಾಗ ನಾನು ಆಮ್ಸ್ಟರ್ಡ್ಯಾಮ್ ನೆದರ್ಲ್ಯಾಂಡ್ಸ್ನ ಫೇಮಸ್ ಪೆಡೆಸ್ಟ್ರಿಯನ್ ಓನ್ಲಿ ಸ್ಟ್ರೀಟ್ ಕಾಲ್ವರ್ ಸ್ಟ್ರೀಟ್ನಲ್ಲಿದ್ದೀನಿ. ಬನ್ನಿ ಹಾಗೆ ಒಂದು ರೌಂಡ್ ತಿರುಗಾಡ್ಕೊಂಬರೋಣ ರಸ್ತೆಯಲ್ಲಿ. ಸುಮಾರು 1 ಕಿಲೋಮೀಟ್ರ್ ಅಷ್ಟಿದೆ ರಸ್ತೆ ಇದು. ಯಾವುದೇ ಮೋಟಾರ್ ವೆಹಿಕಲ್ ಇಲ್ಲ ಇಲ್ಲಿ ಈ ರಸ್ತೆಯಲ್ಲಿ. ಎರಡೂ ಸೈಡು ಅಂಗಡಿಗಳು, ರೆಸ್ಟೋರೆಂಟ್ಗಳು. ಸಾಯಂಕಾಲ ಆಗಿರೋದ್ರಿಂದ ಫುಲ್ ಟೂರಿಸ್ಟ್ಸು. ನೋಡಿ ರಸ್ತೆ ಗಿಜಿ ಗಿಜಿ ಅಂತ ಇದೆ. Heb ik en mijzelf wat betaald om wat heb ik zelf wat betaald? ಪೆಡೆಸ್ಟ್ರಿಯನ್ ಓನ್ಲಿ ರಸ್ತೆಗಳಲ್ಲಿ ಓಡಾಡೋಕ್ಕೆ ಚೆನ್ನಾಗಿರುತ್ತೆ. ಯಾವುದು ಕಾರು ಬೈಕು ಬರುತ್ತೆ ಅನ್ನೋ ಭಯ ಇರಲ್ಲ. ಮಕ್ಕಳುಗಳನ್ನು ಕೂಡ ಸೇಫಾಗಿ ಬಿಡ್ಬೋದಿಲ್ಲ, ಅದರಿಂದ ಯಾವುದೇ ಭಯನೂ ಇರಲ್ಲ. ಚೆನ್ನಾಗಿರುತ್ತೆ ನಡ್ಕೊಂಡು ಓಡಾಡೋಕ್ಕೆ. Stand. Wir sitzen bald, dass du noch weiterbauen willst, ja? ಈ ರಸ್ತೆ ಬಹುಶಃ ಒಂದೆಂಡಿಂದ ಇನ್ನೊಂದು ಎಂಡ್ ನಡ್ಕೊಂಡು ಒಂದು ಸತಿ ಹೋದರೆ ಒಂದು ಅಟ್ಲೀಸ್ಟ್ ಒಂದು 50 ಭಾಷೆನಾರು ಕೇಳಿರ್ತೀರಿ ನೀವು. ಡಿಫ್ರೆಂಟ್ ಲ್ಯಾಂಗ್ವೇಜಸ್ಸು, ಯುರೋಪಿಯನ್ ಲ್ಯಾಂಗ್ವೇಜಸ್ಸು, ಇಂಡಿಯನ್ಸು ಇದ್ದಾರೆ, ಇಂಡಿಯನ್ ಲ್ಯಾಂಗ್ವೇಜಸ್ಸು, ಬೇರೆ ಏಷ್ಯನ್ ಲ್ಯಾಂಗ್ವೇಜಸ್ಸು. ಆ ಥರ ಅಟ್ಲೀಸ್ಟ್ ಒಂದು 5 ನಿಮಿಷ 10 ನಿಮಿಷದ ವಾಕಲ್ಲಿ ಒಂದು 50 ದೇಶದ 50 ಥರ ಭಾಷೆಗಳನ್ನು ಕೇಳಿರ್ತೀರ ಇಲ್ಲಿ. ನೋಡಿ ಅಷ್ಟು ಜನ ಟೂರಿಸ್ಟ್ಸ್, ಅಷ್ಟು ವೆರೈಟಿ, ಅಷ್ಟೊಂದು ಡೈವರ್ಸಿಟಿ ಇದೆ ನೋಡಿ ಈ ಜಾಗದಲ್ಲಿ. ನೋಡಿ ಊಬರ್ ಈಟ್ಸ್ ಅವರು ಗಾಡಿ ತಳ್ಕೊಂಡು ಹೋಗ್ತಾ ಇದ್ದಾರೆ ರಸ್ತೆ ಮುಗಿಯೋ ತನಕ. ಮೋಟರ್ಡ್ ವೆಹಿಕಲ್ ಹೋಗೋಗಿಲ್ಲ ಅಂತ. ಈ ರಸ್ತೆ ಹೀಗೆ ಇದು ಡ್ಯಾನ್ಸ್ ಸ್ಕ್ವೇರ್ಗೆ ಬಂದು ಜಾಯ್ನ್ ಆಗುತ್ತೆ. ಇಲ್ಲಿ ರಾಯಲ್ ಪ್ಯಾಲೇಸ್ ಆಫ್ ನೆದರ್ಲ್ಯಾಂಡ್ಸು, ವ್ಯಾಕ್ಸ್ ಮ್ಯೂಸಿಯಮ್ಮು, ಮತ್ತು ನ್ಯಾಷನಲ್ ಮ್ಯೂಸಿಯಮ್ಮು ಎಲ್ಲ ಈ ಸ್ಕ್ವೇರ್ನಲ್ಲಿದೆ. ಹಾಗೆ ಒಂದು ರೌಂಡ್ ನಿಮಗೆ ಈ ಸ್ಕ್ವೇರ್ನು ಕೂಡ ತೋರಿಸ್ತೀನಿ. ನೋಡಿ ಇದೆ ಸ್ಕ್ವೇರ್, ಇದು ರಾಯಲ್ ಪ್ಯಾಲೇಸು. ಈ ಕಡೆ ಇದು ಚರ್ಚ್, ಓಲ್ಡೆಸ್ಟ್ ಬಿಲ್ಡಿಂಗ್ ಆಫ್ ಹಾಲೆಂಡ್ ಅಂತಂದರು. ಓಕೆ ಬಂಧುಗಳೇ, ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು.